ಮಾಡಿ. ಇದು ಸ್ವಭಾವದ ನಿನಗಿರುವಂತಹ ಮನಸ್ಥಿತಿ ಅಂತ ಅರ್ಥ ಆಯ್ತು. ಹುಟ್ಟಿದಾಗೆ ನೀನು ಹುಟ್ಟಿದ್ದು ಎಲ್ಲಿ ಅಂತ ಪ್ರಶ್ನೆ ಹುಟ್ಟಿದ್ರೆ ಪ್ರಧಾನವಾಗಿ ಕಾಣಿಕೊಳ್ಳುವುದು ಹೇಗೆ? ಯಜ್ಞದ ಮೂಲಕವಾಗಿ ಅಗ್ನಿಯಿಂದಲಾಗಿಯೇ ದಗದಗಿಸುವಂತ ಅಗ್ನಿಯಿಂದಲಾಗಿಯೇ ಹೊರಬಂದವಳು ನೀನು. ಸ್ವಭಾವತಃ ನಿನ್ನ ಮನಸ್ಥಿತಿ ಏನನ್ನು ಇವತ್ತು ನಮಗೆ ಅರ್ಥ ಆಯಿತು. ಉರಿಯುವ ಜ್ವಾಲೆಯಂತೆ ಇವತ್ತು ಕಂಗೊಳಿಸ್ತಾ ಇದ್ದೆ ತಂಗಿ. ಅವಸರದ ನಿರ್ಣಯ ಯಾವತ್ತಿಗೂ ನಮ್ಮ ಪಾಲಿಗೆ ಅಪಾಯವೆನ್ನುವುದು ಕಟ್ಟಿಟ್ಟ ಬುದ್ಧಿ ಆಗ್ತದೆ. ಅದು ಯಾರಿಗೆ ಎನ್ನುವುದು ಈಗೂ ಪ್ರಶ್ನೆ ಆಯ್ತದೆ. ಹೊರಟು ಬಂದಂತ ನಿನಗಾಯ್ತೋ ಅಥವಾ ನಿನ್ನ ಪ್ರತಿಭಟಿಸಿದಂತ ಅವರಿಗಾಯ್ತು ಅಂತ. ಆದ್ರೆ ಇನ್ನು ಮುಂದೆ ನಡೆಯುವಾಗ ಸ್ವಲ್ಪ ಆದ್ರೂ ಆಲೋಚನೆ ಮಾಡಬೇಕು. ನೋಡು, ನಮ್ಮ ಯದು ಪರಿವಾರದವರನ್ನಲ್ಲ, ಸಮಸ್ತ ನಾರಾಯಣಿ ಸೇನೆಯನ್ನ ನಿನ್ನ ಹೋರಾಟದ ಅಂಕಣದಲ್ಲಿ ಅವರನ್ನೆಲ್ಲ ಭದ್ರವಾಗಿರಿಸಿಕೊಂಡೆ. ಸ್ವಲ್ಪವೂ ಆ ಕಡೆ ಈ ಕಡೆ ಮಿಸುಕದ ಹಾಗೆ ನಿಯಂತ್ರಿಸುವಲ್ಲಿ ನೀನು ಮನಮಾಡ್ತಿ ಎನ್ನುವುದಾಗಿ ಆಯ್ತು. ಹಾಗಂತ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಳ್ಳುದ್ರ ಈಗ ನಿನ್ನ ಎದುರಿಗೆ ಬಂದವ ಯಾರು? ಕೃಷ್ಣ. ಈಗ ಆಲೋಚನೆ ಮಾಡಿ. ಹೆಣ್ಣನ್ನು ಉಭಯ ಕುಲಧಾರಣಿ ಅಂತ ಕರೆದು ಹುಟ್ಟಿದ ಮನೆಯನ್ನ ಸೇರಿದಂತ ಮನೆಯನ್ನ ಉದ್ಧರಿಸುವಂತ ಕಾರ್ಯ ಹೆಣ್ಣಿನಿಂದ ಆಗಬೇಕು. ಮನೆಯಲ್ಲಿ ಯಾವುದೇ ರೀತಿಯಾದಂತ ಜಗಳವೋ ಮನಸ್ತಾಪಗಳು ಇದ್ರೂ ಸಹ ಅದನ್ನ ತಿಳಿದು ವ್ಯವಹರಿಸಿ ಅಳೆದು ಎಲ್ಲವನ್ನ ಗ್ರಹಿಸಿ ಅದಕ್ಕೊಂದು ಇತ್ಯರ್ಥವನ್ನ ಮನೆಯಲ್ಲಿ ಹೇಳಬೇಕಾದವಳು ಮನೆಮಡತಿಯ ಕರ್ತವ್ಯ ಅಲ್ವಾ? ಗಂಡು ಅವಸರದಲ್ಲಿ ಏನೋ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಸ್ವಾಮಿ ಮುನ್ನಡೆದ್ರೆ ಇಂಥದ್ದೊಂದು ಅಪಾಯ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಆಗ್ತದೆ ಎನ್ನುವ ಹಾಗೆ ಜಾಗೃತರಾಗಿ ಹೇಳಬೇಕಾದ ಹೆಣ್ಣಲ್ವಾ ಅಲ್ವಾ? ಅಂಥ ತಿಳುವಳಿಕೆ ಉಳ್ಳಂತ ನೀನು ತಿಳುವಳಿಕೆ ತಪ್ಪಿ ವ್ಯವಹರಿಸುವಂತ ಕಾರ್ಯ ಯಾವತ್ತಿಗೂ ಸಲ್ಲ ತಂಗಿ. ಇದುವರೆಗೆ ನಡೆದಂತ ಹೋರಾಟವನ್ನು ಬಿಡು, ಅದನ್ನೆಲ್ಲ ಮರೆಯು. ಈಗ ಮನೆಯಲ್ಲಿ ನಾನು ಹೇಳುವುದೇನು ಗೊತ್ತಾ? ಮಹಾಭಾರತ ಹವವನ್ನ ನಿಯಂತ್ರಿಸಿದವರು ಯಾರು ಎನ್ನುವಂತ ಇತ್ಯರ್ಥವನ್ನ ಮಾಡಿದಂತ ನಾನಿರುವಾಗಲೂ ನೀನು ಮತ್ತೆ ಇದನ್ನ ಕೈಗೆತ್ತಿಕೊಂಡು ಹೋರಾಟ ಸರಿಯಲ್ಲ. ಅದರಲ್ಲೂ ಯಾರ್ಯಾರಿಗೆಲ್ಲ ಹೊಡೆದಿ ನಿನ್ನ ಗಂಟೆಗೆ ನೀನು ಅಷ್ಟೇ ಅಲ್ಲ, ಸಹೋದರಿಯಾದಂತ ಸುಭದ್ರೆಯ ಮೇಲೂ ಕೈ ಮಾಡಿದೆ. ಹೆಚ್ಚಾಕೆ ಹಿರಿಯಣ್ಣ ಬಲಭದ್ರದ ಮೇಲೂ ಕೈ ಮಾಡಿದೆ. ಇಡೀ ನಾರಾಯಣಿ ಸೇನೆಯನ್ನ ಸೋಲಿಸಿದೆ. ಇಲ್ಲಿಗೆ ಸಾಕು. ಈಗ ನಾನು ಹೇಳುವುದು ಒಂದು ಮಾನವುಳ್ಳ ಸತಿಯರಿಗೆ ಸರಿಯಲ್ಲ. ಎಲ್ಲವರಿಗೂ ಆದರ್ಶಪ್ರಾಯವಾಗಿ ನಿಂತಿರುವಂತ ನೀನೇ ಇಂಥದ್ದೊಂದು ಕಾರ್ಯಕ್ಕೆ ಮನಮಾಡ್ತಿ ಅಂತಾದ್ರೆ ನಾಳೆ ದಿವಸ ನೋಡಿದವರು ಯಾರ ಆದರ್ಶವನ್ನು ಇಟ್ಕೊಳ್ಳಾರು? ಅದು ಪ್ರಶ್ನೆ ಆಗ್ತದೆ. ಅದಕ್ಕಾಗಿ ಇದುವರೆಗೆ ನೀನು ನಡೆಸಿಕೊಂಡು ಬಂದಿರುವಂತ ಮಾನವೀಯಾಗಿ ಮಾನವುಳ್ಳವಳಾಗಿ ಪ್ರಪಂಚಕ್ಕೆ ಆದರ್ಶವಾದಂತ ದ್ರೌಪದಿ ಎಲ್ಲಿಯೂ ಎಡವಬಾರದು ಎನ್ನುವ ಸಲುವಾಗಿ ನಡೆದೆ ಈ ಹೋರಾಟ ಇಲ್ಲಿಯೇ ಬಿಡುವು ಮಾಡಿಕೊಳ್ತಾಯಿತು. ಮಾಧವನೇ ಲಾಲಿಸು ವಿನೋದದಿಂದೆನ್ನುಡಿ, ಮಾಧವನೇ ಲಾಲಿಸು ವಿನೋದದಿಂದೆನ್ನುಡಿ, ಈ ಧನಂಜಯ ಕಾಲ ಕೋದರಮಳಿತ್ತು, ಈ ಧನಂಜಯ ಕಾಲ ಕೋದರಮಳಿತ್ತು, ಕಾದಿ ಓದಿದೆ ನನ್ನ ಬೇದಿ ದಿನದಿಂದ, ಕಾದಿ ಓದಿದೆ ನನ್ನ ಬೇದಿ ದಿನದಿಂದ ನಿನಗಾದು ಬೆಂಬಲತೆ ಬೇಡೈದೆಯೆಂದು ಮಾಧವನೇ. ಓ ಮಾಧವನೇ, ನಿನಗೆ ಬರೀಬೇಕು ಗೊತ್ತದ್ದೇನು? ಆದರೂ ನಾನು ವಿಸ್ತರಿಸಬೇಕಾದ ಅನಿವಾರ್ಯ ಈಗ. ಯಾಕೆ? ನೀ ತಂಗಿಯ ಪಕ್ಷಪಾತವಾಗಿ ಬಂದದ್ರಿಂದಾಗಿ ಸತ್ಯ ಹೇಳಿಲ್ಲ. ನೀ ಬರುವ ಬಲನು ಧರ್ಮರಾಯನೇ ಬಂದು ದ್ರೌಪದಿ ನೀ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ತಪ್ಪಾಯಿತು ಅಂತ ನಾನು ಕಾಯಿಟ್ಟು ಬಿಡ್ತಿದ್ದೆ. ಆದ್ರೆ ಧರ್ಮರಾಯ ಬರಲಿಲ್ಲ. ಬೇಡ, ನನ್ನಿಬ್ಬರು ಮೈದೂರು ಮತ್ತಿಬ್ಬರಿದ್ದಾರೆ. ಹೌದಾ? ನಕುಲ ಸಹದೇವ ಅತ್ತಿಗೆ ನೀನು ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ರೆ ಖಂಡಿತ ಅಲ್ಲಿಗೆ ಯುದ್ಧ ಪ್ರಕರಣವೇ ಇರುವುದಿಲ್ಲ. ಹಾಕಿದವರು ಯಾರು ಅರ್ಜುನನ ಪಕ್ಷವನ್ನಾಕು ಬಂದ ಸುಭದ್ರೆ ಅವಳ ಪಕ್ಷವನ್ನಾಕು ಬಂದಿರುವಂತ ಅವಳ ಅಪಮಾನ ಕರೆಯುವರು. ಹಾಗಿದ್ರೆ ಈಗ ನಮ್ಮ ಮನೆಯಲ್ಲಿ ಇರುವಂತಹ ಮತ್ಯಾರು ಪಾಂಡವರ ಹೊರತಾರೆ, ಮತ್ಯಾರು ನಾ ಮಾಡಿದ್ದು ತಪ್ಪು ಅಂತ ಹೇಳಿದ್ದೇ ಇಲ್ಲ, ಎಲ್ಲರೂ ಸರಿ ಅಂತ ಹೇಳಿ. ಹಾಗಿರುವಾಗ ನೀವು ಹೇಳ್ತಾ ಇರುವುದು ತಪ್ಪು ಕಾರ್ಯ ಮಾಡಿದ್ದೀಯ ಎನ್ನುವುದಾಗಿ. ಸತ್ಯ ಹೇಳಿಲ್ಲ. ನನ್ನ ಮನೆಯ ಪೀಳಿಗೆಯನ್ನು ಹಾಗೆ ನಮ್ಮ ನಡೆದಿರುವಂತದ್ದು ಆದರ್ಶಪ್ರಾಯವಾಗಿರಬೇಕು. ಇಲ್ಲಿಯವರೆಗೆ ಹಾಗುಂಟು. ಹಾಗಾಗಿ ಒಂದು ಮನೆಯಲ್ಲಿ 4 ಜನರಿದ್ದವಾಗ ಅದರಲ್ಲಿ ನನ್ನ ಸ್ಥಾನ ವಿಶಿಷ್ಟ. ಹೌದಾ? 5 ಗಂಡಂದಿರು, ಅವರು 5ರನ್ನು ಕೂಡಿಕೊಳ್ಳಬೇಕಂತಹ ಕರ್ತವ್ಯವನ್ನು ಹೊಂದಿರುವ ನಾನು ತಪ್ಪು ಸರಿಗಳ ನಿರ್ಣಯವನ್ನು ಮಾಡಿ ಸರಿಪಡಿಸುವಲ್ಲಿ ಮುಂದಾದವಾಗ ಅದನ್ನಿಷ್ಟು ಸರಿಯ ಬಿಟ್ಟದ್ದು ಅಂತ. ಹೌದಾ? ಹಾಗಾಗಿ ಹೆಂಡತಿನ ಕೈ
ಹೆಂಡತಿಯಿಂದಾಗಿ ತವರು ಮನೆಯವರು ಬಂದು ಇಷ್ಟೆಲ್ಲ ಉತ್ಸಾಹ. ಮನೆ ಮಜ್ಜಿಗೆನ ಮರದಡಿಯಲ್ಲಿ ಕುಡಿದ್ರೆ ಏನಾಗ್ತದೆ ಅದು ಬೇರೆ ಅರ್ಥವನ್ನು ಕೊಡ್ತದೆ. ಮಜ್ಜಿಗೆ ಅಂತ ಹೇಳುದಿಲ್ಲ ಅದಕ್ಕೆ ಬೇರೆ ಅಂತ ಹೇಳ್ತಾರೆ. ಬೆಳೆ ಕಾಣ್ತವನ್ನು ಬೇರೆ ಅಂತ ಕುಡಿತಾ ಇದ್ದಾರೆ ಅಂತ ಆಗ್ತದೆ. ಹಾಗಾಗಿ ನಮ್ಮ ಮನೆಯ ಜಗವನ್ನು ನಾವೇ ಪೂರೈಸ್ತಾ ಇದ್ದೇವೆ ಅಥವಾ ಅದನ್ನು ಬಗೆಹರಿಸಿಕೊಳ್ತಾ ಇದ್ದೇವೆ. ಅದನ್ನ ಕೊಂಡು ಹೋದದ್ದು ನಿನ್ನ ತಂಗಿ ಮಾಡಿದ ಈಗ ಬಂದಿರುವ ನೀನು ಹೋಗಿ ನೀನು ತಂಗಿಗೆ ನಿನ್ನ ತಪ್ಪಿನ ಅರಿವನ್ನ ಮಾಡಿಕೊಡ್ತೀಯ ಅಂತ ಅಂದ್ರೆ ಅಲ್ಲಿಗೆ ಪ್ರಕರಣ ಮುಗಿತದೆ. ಮತ್ತೆ ನಾಯಿಗೆ ಸರಿಗೆ ನೀನು ಮಾಡಬೇಕಾದದ್ದು ಏನಾಗಿತ್ತು? ತಂಗಿಯಾಡಿದಂತ ಮಾತಿಗೆ ಅವಳ ಪಕ್ಷವನ್ನು ಅಂತ ಬಂದೆ. ಅವರ ಅಪ್ಪನ ಮನೆಯವರು ಪಗಡೆ ಕಟ್ಕೊಂಡು ಬಂದು ನಿನ್ನಲ್ಲಿ ವಿರೋಧ ಮಾಡ್ತಾ ಇದ್ದೇನೆ ಅನ್ನುವಂತ ಭಾವನೆ ಅದೇ ಯಾವತ್ತು ಹಾಗೆ ತೆಗೆ ಯಾವತ್ತು ಉಪಕಾರ ಮಾಡುವ ಮನಸ್ಸಿದ್ದವ ಆಲೋಚನೆ ಮಾಡ್ಬೇಕು. ಒಂದೊಂದು ಸಂದರ್ಭದಲ್ಲಿ ಒಂದು ಉಪಕಾರ ಮಾಡಿದ್ದಾರೆ ಅವನಿಗೆ ಉಪಕೃತರಾಗಿ ನಾನು ಇರಬೇಕು. ಸಾಧ್ಯವಾದ್ರೆ ಅವನಿಗೆ ಉಪಕಾರ ಮಾಡಬೇಕು, ಕೃತಜ್ಞತಾ ಭಾವ ಹೊಂದಿರಬೇಕು. ಅಲ್ಲೇ ಇದ್ದು ಉಪದ್ರ ಮಾಡಿ ಹೋಗ್ಬಾರ್ದು ಅಲ್ವಾ? ಆದ್ರೆ ಹೇಳ್ತಾರೆ ನಮ್ಗೆ ಗೊತ್ತಾಯ್ತು. ಈಗ ಹೇಳಿದ್ದನ್ನು ನಡೆಸ್ಕೊಡಿಕ್ಕಾಗಿಲ್ಲ ಈಗ ಅರ್ಥ ಆಯ್ತು. ಅದು ಯಾಕೆ ಹೇಳಿದ್ದು ಗೊತ್ತಾಗಿಲ್ಲ. ಇವತ್ತು ನಾನು ಬಂದು ನಿನ್ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಮೂರನೇ ಆವತ್ತೇ ದಿವಸ ತುಂಬಿದಂತ ಸಭೆಯಲ್ಲಿ ಜೂಜಾಟವನ್ನ ಎಸಗಿದಂತ ಪಾಂಡವರು ತಮ್ಮಲ್ಲಿರುವಂತಹ ಸಕಲ ಸಂಪತ್ತನ್ನ ಕಳೆದುಕೊಂಡಂತಹ ಗಳಿಗೆ ಕೊನೆಯಲ್ಲಿ ನಿನ್ನನ್ನು ಪಂಥವಾಗಿ ಇರಿಸಿತ್ತು. ಆ ಕ್ಷಣಕ್ಕೂ ನಿನ್ನನ್ನ ಕಳೆದುಕೊಂಡು ಆ ನಂತರ ಅದಕ್ಕೆ ಕೌರವನ ಹೇಳಿಕೆಯ ಪ್ರಕಾರವಾಗಿ ಅಂತಃಪುರದಿಂದ ನಿನ್ನನ್ನ ದಾರದಾರದ ಹೇಳತನ್ನು ಸಭೆಯ ಮಧ್ಯದಲ್ಲಿ ನಿಲ್ಲಿಸಿ ಇದೇ ಪಾಂಡವರ ಎದುರಿನಲ್ಲಿ ಅಲ್ಲ ಸೇರುವಂತ ಸಮಸ್ತ ಜನರ ಎದುರಿನಲ್ಲಿ ನಿನ್ನ ಮಾನಾಪಹಾರಕ್ಕಾಗಿ ಮುಂದಾದ ಸೀರೆಯನ್ನು ಸೆಳೆದು ಆ ಕ್ಷಣಕ್ಕೆ ಧರ್ಮರಾಯ ಬಂದ ಅರ್ಜುನ ಬಂದ. ಆಗಿರ್ಲಿಲ್ಲ. ಯಾರು ಬರಲಿಲ್ಲ. ಪ್ರತಿಜ್ಞೆ ಮಾಡಿದ ಭೀಮ ಐದಿರ್ಬೋದು. ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅವನು ಪಾಪ ಕೈ ಕಟ್ಟಿ ನಾವು ಪಂಚಾಯತಿ